ವೀಕ್ಷಕರೇ, ನಾವೆಲ್ಲ ಹಾವು ಅಂದ ತಕ್ಷಣ ಭಯ ಪಡೋದೇ ಹೆಚ್ಚು. ಆದ್ರೆ ನಾವು ಹಾವಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಭಯವನ್ನ ಪಡುವ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಹಾವುಗಳ ಬಗ್ಗೆ ನಿಮಗೆ ತಿಳಿದಿರುವಂತಹ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋತೀನಿ. ವೀಕ್ಷಕರೇ, ಈ ಪ್ರಪಂಚಾದ್ಯಂತ ಸುಮಾರು 2200 ಪ್ರಭೇದದ ಹಾವಿನ ಜಾತಿಗಳಿದೆ. ಇವುಗಳಲ್ಲಿ ಬರೀ 4 ಪ್ರಮುಖ ಜಾತಿಗಳಷ್ಟೇ ವಿಷಕಾರಿ ಹಾವುಗಳು. ಮಿಕ್ಕೆಲ್ಲವೂ ಕೂಡ ವಿಷವಿಲ್ಲದ ಹಾವುಗಳು ಎಂಬುದು ನಿಮಗೆ ತಿಳಿದಿರಲಿ. ಅಷ್ಟಕ್ಕೂ ವಿಷವಿರುವ ಆ ಹಾವುಗಳು ಯಾವುವು ಅಂದ್ರೆ ರಸೆಲ್ಸ್ ವೈಪರ್, ಕಿಂಗ್ ಕೋಬ್ರಾ ಮತ್ತೆ ನಾಗರ ಹಾವು, ರ್ಯಾಟಲ್ ಹಾವು ಅಂದ್ರೆ ಕೆರೆ ಹಾವು ಅಂತ ಏನ್ ಕರಿತೀವಿ ಅದು. ಈ 4 ಜಾತಿ ಹಾವುಗಳು ಮಾತ್ರ ವಿಷಕಾರಿ ಹಾವುಗಳು. ಮತ್ತೆ ಇವುಗಳು ಬರೀ 4 ಜಾತಿಯ ಹಾವುಗಳಾದ್ರೂ ಒಂದೇ ತರ ಕಾಣದೆ ಇವುಗಳಲ್ಲಿ ಹಲವು ಉಪಜಾತಿಗಳು ಕೂಡ ಇದೆ. ಗಾತ್ರ, ಬಣ್ಣ, ಜೀವನ ಕ್ರಮ ಹಾಗೂ ವಾಸಸ್ಥಳಗಳಲ್ಲಿ ವೈವಿಧ್ಯತೆಗಳು ಸಾಕಷ್ಟಿವೆ. ಆದ್ರಿಂದ ಗುರುತು ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟನೇ. ಆಮೇಲೆ ಇವು ಭೂಮಿ, ಮರ, ಬಿಲ, ನದಿ, ಹುತ್ತ, ಪೊಟರೆ, ಸಮುದ್ರ, ಬಾವಿ, ಕೆರೆ, ಮರುಭೂಮಿ ಹೀಗೆ ಎಲ್ಲೆಡೆ ಕಂಡುಬರ್ತವೆ. ಆದರೆ ಹಿಮ ಪ್ರದೇಶಗಳ ಹೊರತಾಗಿ ಎಲ್ಲಾ ಕಡಲ ಸರ್ಪಗಳು ವಿಷಕಾರಿನೇ. ಈ ಕಡಲ ಸರ್ಪಗಳನ್ನ ಕಂಡು ಹಿಡಿಯೋದು ತುಂಬಾ ಸುಲಭ. ಕಾರಣ ಅವುಗಳ ವಾಸ ಕಡಲೊಳಗೆ ಆದ್ರಿಂದ ಅವುಗಳ ಬಾಲ ನೀರಿನಲ್ಲಿ ಈಜಲು ಅನುಕೂಲವಾಗುವಂತೆ ಅಗಲವಾಗಿರುತ್ತೆ. ಇನ್ನು ಕಿಂಗ್ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪಗಳು ಕಂಡುಬರೋದು ದಕ್ಷಿಣ ಭಾರತದ ಸಹ್ಯಾದ್ರಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ. ಇವುಗಳನ್ನ ಹಾವಿನ ಲೋಕದ ಕ್ಯಾನಿಬಲ್ಸ್ ಅಂತಾನೆ ಕರೀಬಹುದು. ಯಾಕೆಂದ್ರೆ ಇವು ಬೇರೆ ಹಾವುಗಳನ್ನ ತಿಂದು ಜೀವಿಸ್ತವೆ. ಮತ್ತೆ ಇವು ಭಾರಿ ವಿಷವುಳ್ಳ ಹಾವುಗಳು. ಈ ಹಾವುಗಳ ಒಂದು ತೊಟ್ಟು ವಿಷ ಸಾಕು 100 ಜನರನ್ನ ಕೊಲ್ಲಲಿಕ್ಕೆ. ಮತ್ತೆ ಇವು ಸುಮಾರು 15 ಅಡಿಗಳಷ್ಟು ಉದ್ದವಿರುತ್ತೆ. ಮತ್ತೆ ಕೆರೆ ಹಾವುಗಳು, ಕಾಳಿಂಗ ಸರ್ಪಗಳು ಬದ್ಧ ವೈರಿಗಳು. ಈ 2 ಹಾವುಗಳಿಗೆ ಒಂದಕ್ಕೊಂದನ್ನ ಕಂಡ್ರೆ ಆಗೋದಿಲ್ಲ. ಮತ್ತೆ ಇವು ಒಟ್ಟಿಗೆ 100 ಮೊಟ್ಟೆಗಳನ್ನಿಟ್ಟು ಮರಿ ಮಾಡ್ತವೆ. ನೇರವಾಗಿ ಮೊಟ್ಟೆಯನ್ನ ಹಿಡದೆ ಮರಿಯನ್ನ ಹಾಕೋ ಏಕೈಕ ಹಾವಂದ್ರೆ ಅದು ಸೌತ್ ಅಮೆರಿಕಾದ ಅನಕೊಂಡಗಳು. ಜಗತ್ತಿನ ಅತ್ಯಂತ ಉದ್ದದ ಹಾವುಗಳಿವು. ಇವುಗಳಲ್ಲಿ ಕೆಲವು 24 ಅಡಿಗಳಷ್ಟು ಉದ್ದ ಇರ್ತವೆ. ಇನ್ನು ಇವು ಎಷ್ಟೋ ಸಲ ದೊಡ್ಡ ಎತ್ತು, ಎಮ್ಮೆ ಹಾಗೂ ಮನುಷ್ಯರನ್ನೇ ನುಂಗಿದ ಪ್ರಕರಣಗಳು ಅನೇಕ ಇದೆ. ಆದ್ರೆ ಇವು ವಿಷಕಾರಿ ಅಲ್ಲ. ಆಫ್ರಿಕಾ ಖಂಡದಲ್ಲಂತೂ ಅತಿ ಅಪಾಯಕಾರಿ ವಿಷದ ಹಾವುಗಳು ಕಂಡುಬರ್ತವೆ. ಬುಡುಬುಡಿಕೆ ಹಾವು, ಬ್ಲಾಕ್ ಮಾಂಬೋ, ಕೋಬ್ರಾ ಮುಂತಾದ ಹಾವುಗಳು ಅಲ್ಲಿದ್ದಾವೆ. ಇನ್ನು ಮರುಭೂಮಿಗಳಲ್ಲಿ ವಾಸಿಸುವ ಎಲ್ಲಾ ಹಾವುಗಳು ಸಹ ಹಾನಿಕಾರಕ ಹಾವುಗಳೇ. ಈ ಹಾವುಗಳಿಂದ ಸ್ವಲ್ಪ ದೂರನೇ ಇರಬೇಕು. ಇನ್ನು ಹಾವುಗಳು ಶೀತ ರಕ್ತದ ಪ್ರಾಣಿಗಳು. ಸರೀಸೃಪದ ಪಂಗಡ ಇವುಗಳದ್ದು. ಮತ್ತೆ ಜಗತ್ತಿನ 2ನೇ ಉದ್ಭವಗೊಂಡ ಜಂತುಗಳಿವು. 200 ಮಿಲಿಯನ್ ವರ್ಷಗಳಷ್ಟು ಹಿಂದಿನದು ಇವುಗಳ ವಿಕಸನದ ಚರಿತ್ರೆ. ಇನ್ನು ತುಂಬಾ ಜನರಲ್ಲಿರುವ ಮೂಢನಂಬಿಕೆ ಏನಂದ್ರೆ ಹಾವುಗಳು ಹಾಲನ್ನ ಕುಡಿತವೆ ಅಂತ. ಆದ್ರೆ ಜಗತ್ತಿನ ಯಾವುದೇ ಹಾವುಗಳು ಹಾಲನ್ನ ಕುಡಿಯೋದಿಲ್ಲ. ಇನ್ನು ಹಾವುಗಳು ನಿದ್ರಿಸ್ತಾ ಇದ್ದಾವ ಅಥವಾ ಎಚ್ಚರವಾಗಿರುವ ಅಂತ ಕಂಡು ಹಿಡಿಯೋದು ಬಹಳ ಕಷ್ಟ. ಯಾಕೆಂದ್ರೆ ಹಾವಿನ ರೆಪ್ಪೆಗಳು ಒಂದಕ್ಕೊಂದು ಕೂಡಿಕೊಂಡಿರುತ್ತೆ. ಅವುಗಳು ಅಲ್ಗಾಡೋದಿಲ್ಲ. ಕಣ್ಣಿನ ಹೊರಭಾಗದಲ್ಲಿ ಪಾರದರ್ಶಕ ತೊಪ್ಪೆ ಅಂತಿರುವ ವಸ್ತು ಆವರಿಸಿರುತ್ತೆ. ಹಾಗಾಗಿ ಹಾವು ಸದಾ ಕಣ್ಣನ್ನ ತೆರೆದಿರುವಂತೆ ಭಾಸವಾಗುತ್ತೆ. ಆದ್ರಿಂದ ಹಾವು ನಿದ್ರಿಸ್ತಾ ಇದೆಯಾ ಅಥವಾ ಎಚ್ಚರವಾಗಿದೆಯಾ ಅಂತ ನಮ್ಗೆ ತಿಳಿಯೋದಿಲ್ಲ. ಅದು ಕಣ್ಣು ತೆರೆದಿರುವ ಹಾಗೆ ಕಾಣುತ್ತೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಹಾವುಗಳಿಗೆ ಕಣ್ಣು ಕಾಣಿಸೋಲ್ಲ. ಹಾವುಗಳ ದೃಷ್ಟಿ ಮಂದ. ಮುಂದಿರುವ ವಸ್ತುಗಳನ್ನ ಸರಿಯಾಗಿ ಗುರುತಿಸೋದಕ್ಕೆ ಆಗೋದಿಲ್ಲ. ಮತ್ತೆ ಬಣ್ಣಗಳು ಕೂಡ ಹಾವುಗಳಿಗೆ ಕಾಣಿಸೋದಿಲ್ಲ. ಅದಕ್ಕೆ ಕಲರ್ ಬ್ಲೈಂಡ್ನೆಸ್ ಇದೆ, ಅಂದ್ರೆ ವರ್ಣಾಂಧತೆ ಕೂಡ ಇದೆ. ಯಾವ ಬಣ್ಣಗಳು ಕೂಡ ಅದಕ್ಕೆ ಕಾಣಿಸಲ್ಲ. ಮತ್ತೆ ಹಾವುಗಳಿಗೆ ಹೊರಗಿನ ಕಿವಿಗಳು ಕೂಡ ಇಲ್ಲ. ಅವುಗಳಿಗೆ ಒಳಕಿವಿ ಮಾತ್ರ ಇರುತ್ತೆ. ಅದರಿಂದ ಹಾವುಗಳು ಗಾಳಿಯ ಮೂಲಕ ಪ್ರಸಾರವಾಗುವಂತಹ ಯಾವುದೇ ಶಬ್ದವನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಭೂಮಿಯ ಮೇಲೆ ಉಂಟಾಗುವ ಕಂಪನಗಳನ್ನ ಮಾತ್ರ ಅವು ಗ್ರಹಿಸಬಲ್ಲವು. ಇನ್ನು ಹಾವಿಗೆ 2 ನಾಲಿಗೆಗಳಿವೆ ಅಂತ ತಪ್ಪಾಗಿ ಭಾವಿಸಲಾಗುತ್ತೆ. ಹಾವಿನ ನಾಲಿಗೆ ನಾಲಿಗೆಯಾಗಿ ಉಪಯೋಗ ಆಗುವುದಕ್ಕಿಂತ ಇವು ಇದನ್ನ ವಾಸನೆಗಾಗಿ ಬಳಸ್ತವೆ. ಬಾಯಿಯ ಹೊಳಭಾಗದಲ್ಲಿರುವ ನಾಲಿಗೆ ಸುತ್ತ ಚರ್ಮದ ಹೊದಿಕೆ ಇದೆ. ಮೇಲ್ದವಡೆಯಲ್ಲಿ 2 ಪುಟ್ಟ ಕುಳಿಗಳಿವೆ. ಅದರ ಹೆಸರು ಜಾಕ್ಸೋಬನ್ ಅಂಗ ಅಂತ. ಆ ನಾಲ್ಗೆ ಈ ಅಂಗಕ್ಕೆ ಗಾಳಿಯಲ್ಲಿ ರಾಸಾಯನಿಕಗಳನ್ನ ತಲುಪಿಸುತ್ತೆ. ಆಗ ಇದು ವಾಸನೆಯನ್ನ ಗ್ರಹಿಸುತ್ತೆ. ಹೀಗೆ ಹಾವಿನ ನಾಲ್ಗೆ ವಾಸನೆಯನ್ನ ಗ್ರಹಿಸುವುದರ ಮೂಲಕ ಜ್ಞಾನೇಂದ್ರಿಯದಂತೆ ಕೆಲಸ ಮಾಡುತ್ತೆ. ಇನ್ನು ಸಸ್ಯಾಹಾರಿ ಹಾವುಗಳು ಇಲ್ವೇ ಇಲ್ಲ. ಎಲ್ಲಾ ಹಾವುಗಳು ಕೂಡ ಮಾಂಸಾಹಾರಿನೇ. ಮತ್ತೆ ಹಾವುಗಳ ಪ್ರಣಯವನ್ನ ನೋಡಬಾರದು ಅನ್ನೋ ಒಂದು ಮೂಢನಂಬಿಕೆ ಇದೆ. ಇದು ಯಾವುದೇ ರೀತಿ ಒಂದು ಮೂಢನಂಬಿಕೆ ಅಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ 2 ಹಾವುಗಳು ಪ್ರಣಯ ಕೇಳಿಯಾಡುವಾಗ ಹಾವುಗಳು ಅತ್ಯಂತ ಚುರುಕಾಗಿರ್ತವೆ. ಮತ್ತೆ ಆ ಒಂದು ಸಂದರ್ಭದಲ್ಲಿ ಯಾವ ಒಂದು ಅಡೆತಡೆಯನ್ನು ನಾವು ಸಹಿಸಿಕೊಳ್ಳಲ್ಲ. ಇಂಥ ವೇಳೆ ಯಾರಾದರೂ ಅದರ ಬಳಿ ಸುಳಿಯುವುದು ಬಹಳ ಅಪಾಯಕಾರಿ. ಆ ಒಂದು ಕಾರಣಕ್ಕಾಗಿ ಹಾವುಗಳ ಪ್ರಣಯವನ್ನ ನೋಡಬಾರದು ಅಂತ ಹಿರಿಯರು ಈ ರೀತಿ ಒಂದು ನಂಬಿಕೆಯನ್ನ ಹುಟ್ಟುಹಾಕಿದ್ದಾರೆ. ಮತ್ತೆ ಹಾವುಗಳಿಗೆ ಕಣ್ಣು ಕಾಣಿಸದೇ ಇರೋದ್ರಿಂದ ಯಾವ ಹಾವುಗಳು ಕೂಡ ವಲಸೆ ಹೋಗೋದಿಲ್ಲ. ತಮ್ಮ ಸುತ್ತಲಿನ 1 ಅಥವಾ 2 ಕಿಲೋಮೀಟರ್ಗಳಷ್ಟು ಪ್ರದೇಶದಲ್ಲಷ್ಟೇ ಹಾವುಗಳು
ವಾಸ ಮಾಡ್ತವೆ. ಇನ್ನು ಹಾವುಗಳ ಬಗ್ಗೆ ಕತೆಗಳು, ನಂಬಿಕೆಗಳಿಗೇನು ಕಡಿಮೆ ಇಲ್ಲ. ಆದರೆ ಅವ್ಯಾವೂ ಕೂಡ ನಿಜ ಅಲ್ಲ. ಇದಿಷ್ಟು ಹಾವುಗಳ ಬಗ್ಗೆ ಇರುವ ಒಂದಷ್ಟು ಮಾಹಿತಿಗಳು. ನಮಸ್ಕಾರ ವೀಕ್ಷಕರೇ, ನಾವೆಲ್ಲ ಹಾವು ಅಂದ ತಕ್ಷಣ ಭಯ ಪಡೋದು ಹೆಚ್ಚು. ಆದ್ರೆ ನಾವು ಹಾವಿನ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಭಯವನ್ನ ಪಡುವ ಅವಶ್ಯಕತೆ ಇಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಹಾವುಗಳ ಬಗ್ಗೆ